ಸಿಎಂ ಅವರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಸಿಎಂ ಅವರು ಇವಾಗ ಸಿಎಂ ಆಗ್ತಾ ಇದ್ದಾರೆ ಸರ್, ಏನ್ ಹೇಳ್ತೀರಿ? ಮೀಟಿಂಗ್ ಅಲ್ಲಿ ಏನೇನ್ ಚರ್ಚೆ ಆಯ್ತು ಅಂತ? ನನಗೆ ಮಾಹಿತಿ ಏನು ಬಂದಿಲ್ಲ. ಸಾಹೇಬ್ರ ಮನೆಗೆ ಹೋಗಿ ಬಂದೆ. ಹೇಳಿ ಹೇಳಿ ಹೇಳಿ. ಸಾಹೇಬ್ರ ಮನೆಗೆ ಹೋಗಿ ಬಂದಿದ್ದೀನಿ. ಏನ ಚರ್ಚೆ ಆಗಿದ್ದು ಗೊತ್ತಿಲ್ಲ. ಅಣ್ಣ ನಾನು ಅಷ್ಟೇ, ನನಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸಾಹೇಬ್ರಿಗೆ ಹೋಗ್ಬಿಟ್ಟು ಮಾತಾಡ್ಸ್ಕೆ ಬಂದಿದ್ದೇನೆ ಅಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳನ್ನ ಮಾತಾಡ್ಸ್ಕೆ ಬಂದಿದ್ ಬಿಟ್ರೆ ನಾನೇನ್ ಮಾತಾಡ್ಲಿಲ್ಲ. ಅಧಿಕೃತ ಹೇಳಿದಾರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಮತ್ತೆ ಡಿಸಿಎಂ ಅವ್ರಿಗೂ ಶುಭಾಶಯ ಹೇಳಿದ್ದಾರೆ. ಡಿಸಿಎಂ ಅವರು ಕೂಡ ನಗುಮುಖದಿಂದ ಅದನ್ನ ಸ್ವೀಕಾರ ಮಾಡಿದ್ದಾರೆ ಸರ್. ಇವಾಗ ಸಿಎಲ್ಪಿ ಸಭೆ ಯಾವಾಗ ನಡೆಯುತ್ತೆ ಅಂತ? ಸಿಎಲ್ಪಿ ಸಭೆ ಇನ್ನೂ ಕರೆದಿಲ್ಲ. ಸಿಎಲ್ಪಿ ಸಭೆ ಇನ್ನೂ ಕರೆದಿಲ್ಲ. ಇವತ್ತು 3 ಗಂಟೆ ಮೇಲೆ ಸಿಎಂ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸರ್, ಗೊತ್ತಿಲ್ಲ. ಮಾಹಿತಿ ಇಲ್ಲ ಇಲ್ಲ, ಫಸ್ಟ್ 3 ಗಂಟೆ ಮೇಲೆ ಏನಂತ ಗೊತ್ತಾಗುತ್ತೆ. ಅಲ್ಲಿವರೆಗೆ ನಮ್ಗೆ ಗೊತ್ತಿಲ್ಲ. ನಾನು ಸಾಹೇಬ್ರ ಮನೆಗೆ ಹೋಗಿ ಮೀಟಿಂಗ್ ಆದ್ಮೇಲೆ ಮಾತಾಡ್ಸ್ಕೊಂಡು ಬಂದಿದ್ದೇನೆ. ಹಾಗಾಗಿ ಏನು ಗೊತ್ತಾಗಿಲ್ಲ. ಡಿಸಿಎಂ ಅವ್ರಿಗೆ ಶುಭಾಶಯ ಹೇಳಿದ್ರಾ? ಯಾರಿಗೆ? ಡಿಸಿಎಂ ಅವ್ರಿಗೆ ಮೊನ್ನೆನೇ ಶುಭಾಶಯ ಹೇಳಿದ್ದೇನೆ. ಇಲ್ಲ ಇಲ್ಲ, ನೋಡಿ, ನಾನು ಇಲ್ಲಿ ಕೇಳಿ, ನಾನು ನಿನ್ನೆ ಡೆಲ್ಲಿಲಿದ್ದೆ. ಆದ್ರೂ ಸಹ ನಂಗೆ ಗೊತ್ತಿಲ್ಲ. ಅಲ್ಲೂ ಸಹ ನಮ್ಗೆ ಯಾವ್ದು ಮಾಹಿತಿ ಕೊಟ್ಟಿಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಮನೆಗೆ ಹೋಗಿ ಬಂದೆ, ಅವರಿಗೂ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಯಾವುದೇ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. 3 ಗಂಟೆನೋ 4 ಗಂಟೆಗೆಲ್ಲ ಹೋಗ್ಬೇಕು ಅಂತ ಹೇಳ್ತಿದ್ರು, ಬಿಟ್ರೆ ನನಗೆ ಗೊತ್ತಿಲ್ಲ. ಸರ್ ಇನ್ನೊಂದು ಸರ್, ಇವಾಗ ಎಲ್ಲ ರಾಜೀನಾಮೆ ಎಲ್ಲ ಪ್ರೊಸೆಸ್ ಮುಗಿಯಿತು. ಇವಾಗ ನೀವು ಸಚಿವ ಸಂಪುಟದ ಪ್ರಮುಖ ಆಕಾಂಕ್ಷಿ ಆಗಿದ್ದೀರಿ. ನಿಮ್ಗೆ ಏನಾದ್ರೂ ಸಚಿವ ಸ್ಥಾನ ಸಿಗುತ್ತಾ ಅಂತ? ಸರ್, ಯಾವುದು ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಸರ್. ಇದು ರಾಜಕೀಯದಲ್ಲಿ ನಡೀತಾ ಇದೆ. ಇದು ಈ ಮುದ್ದೆ ಏನಾಗಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಹೇಳ್ತಾರೆ. ಆ ನಂತರ 3 ಗಂಟೆ ಮೇಲೆ ಏನನ್ನೋದು ನಿಮ್ಗೆ ಯಾವುದು ಮಾತಾಡಿಲ್ಲ. ಯಾವುದು ಮಾತಾಡಿಲ್ಲ. ಎಲ್ಲ 1 to 1 ಅವರೇ ಮಾತಾಡಿದ್ದಾರೆ. ಬೆಳಗ್ಗೆಯಿಂದ ಅವರು ಟಿಫನ್ ಮಾಡ್ಕೊಂಡು ಅವರೇ ಮಾತಾಡಿದ್ದಾರೆ. ಯಾವುದೇ ನಮ್ಗೆ ಮಾಹಿತಿ ಕೊಟ್ಟಿಲ್ಲ. ಸಿಎಲ್ಪಿ ಹೋದಾಗ ಎಲ್ಲ ಅರ್ಥ ಆಗುತ್ತೆ. ಅದೇನು ಮಾತಾಡಿಲ್ಲ. ನಿಮ್ಮ ಮನಸ್ಸಿನ ಮಾತು ಹೇಳ್ಬಿಡಿ, ಇಷ್ಟು ದಿನ ಕಾಯ್ದಿರಿಸ್ಕೊಂಡಿದ್ರಿ.